ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆಯ ಮಿನಿ ಬ್ಲಾಗಲ್ಲಿ ಹೇಳಿದ್ದೆ ನಾನು ಅಮ್ಮ ಮನೆಗೆ ಹೋಗಿದ್ದೀವಿ ಅಂತ. ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಎದ್ದು ಎಲ್ಲರೂ ರೆಡಿ ಆದ್ವಿ. ಪ್ರೀತಮ್ ಮಲ್ಕೊಂಡೇ ಇದ್ದ. ಪ್ರಗತಿ ಎಲ್ಲರೂ ನಾವು ನೈಟೇ ಎಲ್ಲ ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ಬಿಟ್ಟಿದ್ವಿ. ಯಾಕೆ ಅಂತಂದ್ರೆ ಧರ್ಮಸ್ಥಳಕ್ಕೆ ಬೇಗ ಹೋಗ್ಬೇಕಿತ್ತು, ಪೂಜೆ ಬೇಗ ಆಗಿ ನೈಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆಗಬೇಕಿತ್ತು. ಸುಮಾರು ಜನ ಕೇಳ್ತಾ ಇದ್ರಿ ಪ್ರೀತಮ್ಗೆ ಯಾವಾಗ ಮುಡಿ ಕೊಡ್ತೀರಾ ಅಥವಾ ಕಟ್ಟಿಂಗ್ ಯಾವಾಗ ಮಾಡಿಸ್ತೀರಾ ಅಂತ. 1 ವರ್ಷದ ಮೇಲಾಯಿತು ಅವನಿಗೆ ಮುಡಿ ಕೊಟ್ಬಿಟ್ಟು. ಇದು 4ನೇ ಸರಿ ಕೊಡ್ತಾ ಇರೋದು. ಒಂದು ಅರ್ಕೆ ಇತ್ತು, ಅದ್ರ ಜೊತೆಗೆ ಒಂದು ಹೋಮ ಕೂಡ ಇತ್ತು. ಮುಗಿಸ್ಕೊಂಡು ಅವನಿಗೆ ಮುಡಿ ತೆಗೆಸ್ಕೊಂಡು ಬಂದ್ಬಿಡೋಣ ಅಂತ ಇಷ್ಟು ದಿನ ವೆಯ್ಟ್ ಮಾಡಿದ್ದಾಯಿತು. ಸ್ಕೂಲು ರಜಾ ಯಾವುದು ನಮ್ಗೆ ಓಕೆ ಆಗಿರಲಿಲ್ಲ. ಎಲ್ಲದಕ್ಕೂ ಸಮಯ ಬರಬೇಕು ಅಂತಾರಲ್ಲ, ಹಾಗಾಗಿ ಇವತ್ತು ಆ ಸಮಯ ಬಂದಿದೆ ಅಂತ ಹೊರಟ್ವಿ. ಸುಮಾರು 5:15 ಆಗಿತ್ತು ನಾವು ಬೆಂಗಳೂರು ಬಿಟ್ಟಾಗ, ಅಮ್ಮ ಮನೆ ಬಿಟ್ಟಾಗ. ಕರೆಕ್ಟಾಗಿ 10:00 ನಾವು ಧರ್ಮಸ್ಥಳದಲ್ಲಿ ಇದ್ವಿ. ಬೇಗ ಬಂದ್ವಿ. 2 ಅವರಲ್ಲಿ ಹಾಸನ ರೀಚ್ ಆದ್ವಿ. ಅಲ್ಲಿಂದ ಧರ್ಮಸ್ಥಳ ಬೇಗನೆ ಬಂದ್ಬಿಟ್ವಿ. ಇನ್ನು ಆನ್ ದ ವೇ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಇಲ್ಲಿ ಏನು ಅಂತ ಅಂದರೆ ನನಗೆ ಈ ಥರ ಜಾಗದಲ್ಲಿ ಹೋಗೋದಕ್ಕೆ ಭಯ ಪ್ಲಸ್ ಖುಷಿ ಎರಡೂ ಆಗ್ತಾ ಇರುತ್ತೆ. ಅಂಥ ವಾತಾವರಣ, ಅಂಥ ಜಾಗ ನೋಡಿದಾಗ ಖುಷಿ ಆಗೇ ಆಗುತ್ತಲ್ವ. ಇನ್ನು ಅಲ್ಲೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಧರ್ಮಸ್ಥಳ ಹೋದ್ವಿ. ಅಂದರೆ ರೂಮ್ ಬುಕ್ ಮಾಡ್ಕೊಂಡ್ವಿ. ಫ್ರೆಶ್ ಅಪ್ ಆಗಬೇಕಿತ್ತಲ್ಲ, ಎಲ್ಲರೂ ಹಂಗಂಗೆ ಎದ್ಬಿಟ್ಟು ಬಂದಿದ್ವಿ ಅಲ್ಲ, ಹಾಗಾಗಿ. ಇನ್ನು ಅಲ್ಲಿ ಎಲ್ಲ ಕಡೆ ಉಡುಪಿ ಹೋಟೆಲ್ ಅಂತ ಹಾಕೊಂಡಿರ್ತಾರೆ, ಬಟ್ ನೋಡ್ಕೊಂಡು ಹೋಗಿ ಎಲ್ಲ ಕಡೆನೂ ಉಡುಪಿ ಹೋಟೆಲ್ ಟೇಸ್ಟ್ ಸಿಗೋದಿಲ್ಲ. ನನಗಂತೂ ಇಲ್ಲಿ ತುಂಬ ಡಿಸಪಾಯಿಂಟ್ ಆಯಿತು. ಅಷ್ಟು ಚೆನ್ನಾಗಿರಲಿಲ್ಲ. ಓಕೆ ಥರ ಇತ್ತು. ಅಲ್ಲಿಂದ ರೂಮ್ ಬುಕ್ ಮಾಡ್ಕೊಳ್ಳೋದಕ್ಕೆ ಏನಾಗಿದೆ ಅಂದರೆ ಎಲ್ಲರೂ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬಿಡ್ತಾರೆ. ನಮಗೆ ಅಲ್ಲಿ ಹೋದ ತಕ್ಷಣ ರೂಮ್ ಸಿಗೋದಿಲ್ಲ. ಅಲ್ಲಿ ನಮ್ಗೆ ಸುಮಾರು ಟೈಮ್ ಆಗೋಯ್ತು. ಮತ್ತು ಒಂದು ಹೋಟೆಲ್ ಸಿಕ್ತು, ಅಲ್ಲಿ ಬುಕ್ ಮಾಡಿಕೊಂಡು ಜಸ್ಟ್ ರೆಡಿ ಆಗೋದಕ್ಕೆ ಅಷ್ಟೇ. ನಾವೇನು ಅವತ್ತು ಸ್ಟೇ ಮಾಡೋ ಹಂಗಿರಲಿಲ್ಲ. ಇನ್ನು ಪ್ಲಾನ್ ಮಾಡಿದರೆ ನಾವು ನೈಟೇ ಹೋಗಿ ಸ್ಟೇ ಆಗಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ದರ್ಶನ ಮುಗಿಸ್ಕೋಬೋದಾಗಿತ್ತು. ಹಾಗೆ ಮಾಡಿದರೆ ಇನ್ನೂ ಬೆಟರ್ ಆಗ್ತಾ ಇತ್ತು. ಬಟ್ ನಮಗೆ ಟೈಮ್ ಅಡ್ಜಸ್ಟ್ ಆಗಿರಲಿಲ್ಲ. ಇನ್ನು ಇದೇ ಥರ ಪ್ರಗತಿಗೆ 3ನೇ ಮುಡಿ ಕೊಡಬೇಕಂತ ಹೇಳ್ಬಿಟ್ಟು 1ನೇ ಕ್ಲಾಸಲ್ಲಿ ಇದ್ದಾಗ ಏನೋ ಕರ್ಕೊಂಡು ಬಂದಿದ್ವಿ. ಆವಾಗ ಅದೇ ಥರ ಮಾಡಿದ್ವಿ. ನೈಟ್ ಸ್ಟೇ ಆಗಿ ಪ್ರಗತಿಗೆ ಮುಡಿ ತೆಗೆಸಿ ಹೋಗಿದ್ದು. ಅವಾಗ ಇನ್ನೂ ಚಿಕ್ಕ ಪಾಪು ಥರ ಇತ್ತು. ಆ ಒಂದು ಟ್ರಿಪ್ ನೆನಪೆಲ್ಲ ಬಂತು ನನಗೆ. ತುಂಬ ಖುಷಿ ಆಯಿತು. ಎಷ್ಟು ಬೇಗ ಪ್ರಗತಿ ದೊಡ್ಡವರಾಗಿ ಆಲ್ರೆಡಿ ಇಷ್ಟುದ್ದ ಕೂದಲು ಬಂದಿದೆ ಅಂತ. ಅವಾಗ ತೆಗೆಸ್ಕೊಂಡು ಕೊನೆ ಮುಡಿ ಅಂತ ಹೇಳಿ ಅಲ್ಲೇ ನಾವು ಮುಡಿ ಕೊಟ್ಟಿದ್ವಿ ಧರ್ಮಸ್ಥಳಕ್ಕೆ. ಇನ್ನು ಸುಮಾರು ಜನ ಹೇಳ್ತಾ ಇದ್ರು ಡೈರೆಕ್ಟ್ ಕುಕ್ಕೆಗೆ ಹೋಗಬಾರ್ದು, ಧರ್ಮಸ್ಥಳಕ್ಕೆ ಹೋಗಿ ಕುಕ್ಕೆಗೆ ಹೋಗ್ಬೇಕಂತ. ಹಾಗಾಗಿ ನಾವೇನು ಮಾಡಿದ್ವಿ, ಫಸ್ಟು ಧರ್ಮಸ್ಥಳ ದರ್ಶನ ಮಾಡಿಕೊಂಡು ಸಂಜೆ ಕುಕ್ಕೆಗೆ ಹೋಗಿ ನಾಳೆ ಬೆಳಗ್ಗೆನೇ ನಾವು ಹೋಮ ಇಟ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಆನ್ಲೈನಲ್ಲೇ ಹೋಮದೆಲ್ಲ ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡ್ವಿ. ಅದ್ರ ಬಗ್ಗೆ ಕೇಳಿದ್ರಿ, ನಾನು ಮುಂದೆ ವಿಡಿಯೋದಲ್ಲಿ ಆ ಹೋಮದ್ದು ಡೀಟೇಲ್ ಕೂಡ ಹೇಳ್ತೀನಿ. ಧರ್ಮಸ್ಥಳದ ಒಳಗೆ ತುಂಬ ಬದಲಾವಣೆಗಳಾಗಿತ್ತು. ದರ್ಶನ ಕೂಡ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡೋಗಿದ್ರಿಂದ ಬೇಗನೆ ದರ್ಶನ ಆಯಿತು. ಮಕ್ಕಳೆಲ್ಲ ಕರ್ಕೊಂಡು ಹೋಗಿದ್ವಿ. ಸೆಕೆ ಜಾಸ್ತಿ, ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ ಧರ್ಮಸ್ಥಳದಲ್ಲಿ. ಹಾಗಾಗಿ ಬೇಗನೆ ದರ್ಶನ ಮುಗಿಸ್ಕೊಬೇಕಂತ ಹೇಳಿ ಸ್ಪೆಷಲ್ ಟಿಕೆಟ್ ತೊಗೊಂಡು ಹೊರಟ್ವಿ. ಎಲ್ಲ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಾಗಿದೆ. ಪ್ರಗತಿ ಕರ್ಕೊಂಬಂದಾಗಿಂದ ಇವಾಗೀಗಂತೂ ಸಿಕ್ಕಾಪಟ್ಟೆ ಚೇಂಜಸ್ ಇದೆ. ನೋಡಿ ತುಂಬಾ ಖುಷಿ ಆಯಿತು. ಅಂದರೆ ದರ್ಶನ ಮಾಡಬೇಕಾದ್ರೆ ಈ ಥರ ಎಲ್ಲ ಆದಾಗ ನಮಗೂ ಬೇಜಾರಾಗ್ಬಿಡುತ್ತೆ ನೆಕ್ಸ್ಟ್ ಟೈಮ್ ಹೋಗೋದಕ್ಕೆ. ಬಟ್ ಕಷ್ಟ ಆಗಲಿ ಸುಖ ಆಗಲಿ ದೇವಸ್ಥಾನಕ್ಕೆ ಹೋದಾಗ ದರ್ಶನ ಮಾಡ್ತಿದ್ದಂಗೆ ಒಂದು ಖುಷಿ ಸಿಗುತ್ತಲ್ಲ, ಅದು ಹೇಳೋಕ್ಕಾಗ್ದಲೇ ಇರುವಂತಹ ಫೀಲಿಂಗ್. ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ಮನೇಲೇ ಪೂಜೆ ಮಾಡ್ಬೋದು ಅಂತ ಇರುತ್ತೆ. ಬಟ್ ಸ್ಪೆಷಲ್ಲಾಗಿ ದೇವಸ್ಥಾನಕ್ಕೆ ಹೋಗೋದು ಏಕೆ ಅಂತಂದರೆ ದೇವರಿಗೆ ನನ್ನೊಳಗೆ ನೀನು ಇರಬೇಕಂತ ನಾವು ದೇವ್ರ ಹತ್ರ ಹೋಗಿ ನಾನು ಇದ್ದೀನಿ ಅಂತ ತೋರಿಸ್ಕೊಳ್ಳೋದು ಒಂದು ಇದಕ್ಕೆ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ. ದರ್ಶನ 12:00ವರೆಗೆ ನಾವು ಸ್ಟಾರ್ಟ್ ಮಾಡಿದ್ದಕ್ಕೆ 3:00ವರೆಗೆ ನಮಗೆ ದರ್ಶನ ಕಂಪ್ಲೀಟಾಗಿ ಆಯಿತು. ಅಲ್ಲಿಂದ ನಾವು ಸೀದಾ ಹೊರಡ್ತಾ ಇರೋದು ರಾಮನ ದೇವಸ್ಥಾನಕ್ಕೆ. ಅಲ್ಲಿಂದ ಕೇವಲ ಕೆಲವೇ ಮೀಟರ್ಗಳಲ್ಲಿ ರಾಮನ ದೇವಸ್ಥಾನ ಇದೆ. ಯಾರಾದರೂ ಧರ್ಮಸ್ಥಳಕ್ಕೆ ಹೋಗಿ ರಾಮನ ದೇವಸ್ಥಾನ ನೋಡ್ದಲ್ಲೇ ವಾಪಸ್ ಬರ್ತಾ ಇದ್ರೆ ಖಂಡಿತ ನೆಕ್ಸ್ಟ್ ಟೈಮ್ ರಾಮನ ಮಂದಿರಕ್ಕೆ ಹೋಗ್ಬಿಟ್ಟು ಬನ್ನಿ, ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಸೀದಾ ಅಲ್ಲಿಂದ ಹೊರಟಿದ್ದು ರಾಮನ ದೇವಸ್ಥಾನಕ್ಕೆ. ಹಾಗೆ ನಮಗೆ ಇನ್ನೂ ಸಮಯ ಇತ್ತು, ಹೋಗ್ಬೋದಾಗಿತ್ತು. ಸೂರ್ಯನ ದೇವಸ್ಥಾನ ಕೂಡ ಅಲ್ಲೇ ಹತ್ರದಲ್ಲೇ ಇದೆ. ಒಂದು 20 ನಿಮಿಷದ ಜರ್ನಿಯಲ್ಲಿ ಸೂರ್ಯನ ದೇವಸ್ಥಾನ ಇತ್ತು, ಮಿಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಪ್ರೀತಮ್ ಮುಡಿ ಕೊಡಕ್ಕೆ ಬಂದಾಗ ಆ ದೇವಸ್ಥಾನ ಎಲ್ಲವನ್ನು ನೋಡ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಹೊರಟ್ವಿ. ಇನ್ನು ರೂಮ್ ಚೆಕ್ಔಟ್ ಆಯಿತು. ಜಸ್ಟ್ ನಾವು ಡ್ರೆಸ್ ಚೇಂಜ್ ಮಾಡಿ ಸ್ನಾನ ಮಾಡೋಕ್ಕೆ ಅಂತಲೇ ಬುಕ್ ಮಾಡ್ಕೊಂಡಿದ್ದು. 100 ಕಿಲೋಮೀಟ್ರಿಂದ ಬಂದಿರ್ತೀವಿ, ಆದರೆ ಪಕ್ಕ ದೇವಸ್ಥಾನ ನೋಡೋದಕ್ಕೆ ಮತ್ತೆ ಟೈಮ್ ಆಗಲ್ಲ ಅಂತ ವಾಪಸ್ ಹೋಗ್ಬಿಡ್ತೀವಿ. ಮತ್ತೆ ನಾವು 100 ಕಿಲೋಮೀಟ್ರಿಂದ ಬರೋಕ್ಕಾಗಲ್ಲ. ಹೋದರೆ ಆದಷ್ಟು ಅಕ್ಕಪಕ್ಕ ಇರೋ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಡು ಹೋಗಿ, ಅವಾಗ ನಿಮಗೂ ಖುಷಿ ಆಗುತ್ತೆ ಬಂದಿದ್ದಕ್ಕೆ.
ನಮಗಿನ್ನೂ ತುಂಬಾ ಸಮಯ ಆಯಿತು ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗೋದಕ್ಕೆ. ಹಾಗಾಗಿ ನಾವು ಸೂರ್ಯನ ದೇವಸ್ಥಾನಕ್ಕೂ ಹೋಗ್ಬೋದಾಯಿತು, ಬಟ್ ಮಿಸ್ಟೇಕ್ ಆಗಿ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಹೋಗ್ತೀನಿ. ನನ್ನ ತಮ್ಮ ಹೇಳಿದ ಹೋಗ್ಬಿಟ್ಟು ಬನ್ನಿ ಮಿಸ್ ಮಾಡ್ದಂಗೆ ಅಂತ. ಸರಿ, ರಾಮ ಮಂದಿರಕ್ಕೆ ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನಾನು ನಂಬೋದು ಏನು ದೇವರಲ್ಲಿ ಅಂತ ಅಂದರೆ, ನಮ್ಮ ಮನಸ್ಸಲ್ಲಿರುವಂತಹ ಒಂದು ಶುದ್ಧತೆಯನ್ನು ದೇವರು ನಮ್ಮಲ್ಲಿ ನೋಡ್ತಾರೆ ಅಂತ ನಾನು ನಂಬ್ತೀನಿ. ನಾವು ಎಷ್ಟು ಹಣ ಖರ್ಚು ಮಾಡಿದ್ವಿ ಅನ್ನೋದಲ್ಲ, ನಾವು ಪ್ರಾಮಾಣಿಕವಾಗಿ ಒಂದು ತುಳಸಿ ಎಲೆ ಕೊಟ್ಟರು ದೇವರು ಅರ್ಪಿಸ್ಕೋತಾರೆ. ಭಯದಿಂದ ಮಾಡ್ತೀವಲ್ಲ, ಅದು ಪೂಜೆ ಅಲ್ಲ. ಅದಕ್ಕಿಂತ ಪ್ರೀತಿಯಿಂದ ಮಾಡೋ ಪ್ರಾರ್ಥನೆ ತುಂಬ ಮುಖ್ಯ. ಸೊ ಇದನ್ನು ನಾನು ದೇವರಲ್ಲಿ ಜಾಸ್ತಿ ನಂಬೋದು. ಎಲ್ಲ ಭಯ ಹುಟ್ಟಿಸೋ ಯಾವುದೇ ಇದನ್ನು ನಾನು ನಂಬಕ್ಕೆ ಹೋಗಲ್ಲ. ದೇವರು ಶಿಕ್ಷೆ ಕೊಡೋದಕ್ಕೆ ತಪ್ಪು ಮಾಡಿದಾಗ ಮಾತ್ರನೇ ಸಾಧ್ಯ. ಸುಮ್ಮನೆ ಶಿಕ್ಷೆ ಕೊಡೋಕ್ಕಾಗಲ್ಲ. ದೇವ್ರು ನಮ್ಮನ್ನು ಮಕ್ಕಳಂತ ತಾನೇ ನೋಡ್ತಾರೆ. ಹಾಗಾಗಿ ಭಯದಿಂದ ಬೇಡ, ಪ್ರೀತಿಯಿಂದ ಪ್ರಾರ್ಥನೆ ಮಾಡೋಣ ಅಂತ ಅಂದ್ಕೊಳ್ತೀನಿ. ಇನ್ನು ಅಲ್ಲಿ ನನ್ನ ವ್ಯೂವರ್ ಒಬ್ಬರು ಸಿಕ್ಕಿದ್ರು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆಂತಂದರೆ ಅವ್ರು ಅಷ್ಟು ಎಕ್ಸೈಟಾಗಿ ಮಾತಾಡ್ಸಿದ್ರು ನನ್ನನ್ನು ನೋಡಿ. ಪ್ರೀತಮ್ ಅಂದರೆ ನಂಗೆ ತುಂಬ ಇಷ್ಟ. ನನ್ನ ಮಗನಿಗೆ ಪ್ರೀತಮ್ ತೋರಿಸಿ ಊಟ ಮಾಡ್ತೀನಿ, ಅವನ್ನ ತೋರಿಸಿ ಹೇಳ್ತೀನಿ ಅಂತ. ಹಾಗೆ ಎಲ್ಲೋದಾಗಲೂ ನನ್ನ ವ್ಯೂವರ್ಸ್ಗಳು ಸಿಗ್ತಾರೆ, ನನ್ನ ನೋಡಿ ಮಾತಾಡಿಸ್ತಾರೆ. ಅದು ನನಗೆ ತುಂಬ ತುಂಬ ಖುಷಿಯಾಗುತ್ತೆ. ಏನೋ ದೇವರ ಆಶೀರ್ವಾದ ದೇವ್ರು ನನ್ನನ್ನು ಹೀಗೆ ಕಾಪಾಡ್ಕೊಂಡು ಹೋಗೋ ಅಷ್ಟು ಶಕ್ತಿ ಕೊಡಲಿ ಅಂತ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ದೇವರ ಸನ್ನಿಧಾನದಲ್ಲಿ ಹೋದಾಗ ನನ್ನ ವ್ಯೂವರ್ ಸಿಕ್ಕಿ ನನ್ನ ಬಗ್ಗೆ ಮಾತಾಡಿ ಫೋಟೋ ತಕ್ಕೊಂಡು ಹೇಗಿದ್ದೀರಾ ಅಂತ ಕೇಳ್ತಾರೆ ಅಂತಂದರೆ ಅದಕ್ಕಿಂತ ಬೇರೆ ಏನು ಬೇಕಲ್ವಾ. ಸೊ ಇದು ಒಂದು ನಾನು ಯಾವಾಗ ಇದರಲ್ಲಿ ಪಡ್ಕೊಂಡು ಬಂದಿರೋ ಪುಣ್ಯ. ಸೊ ಇದು ರಾಮನ ಮಂದಿರದಲ್ಲಿರುವಂತಹ ದೇವರು. ಅಲ್ಲಿಂದ ನಾವು ನೆಕ್ಸ್ಟು ಕತ್ಲೆಯಲ್ಲಿ ಡ್ರೈವಿಂಗ್ ಮಾಡೋದು ಅಂದರೆ ನನಗೆ ಜೊತೆಲಿ ಕೂತ್ಕೊಳ್ಳೋದು ಭಯನೇ. ಹಾಗಾಗಿ ಇಲ್ಲ, ಬೆಳಕಿದ್ದಂಗ್ಲೇ ನಾವು ಕುಕ್ಕೆಗೆ ತಲುಪಿಬಿಡ್ಬೇಕಂತ ಹೇಳಿ ನಾನು ಸೂರ್ಯನ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಪ್ರತಿ ಸಲ ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಾನು ಕೇಳ್ಕೊಳ್ಳೋದು ಮೊದಲನೇದಾಗಿ ನನ್ನವರು ಅಂತ ಇರೋ ನನ್ನವರಿಗೆ ಆರೋಗ್ಯ ಕೊಡು ಅಂತ ಕೇಳ್ಕೊಳ್ತೀನಿ. ಯಾಕೆ ಅಂತಂದ್ರೆ ಆರೋಗ್ಯಕ್ಕಿಂತ ಬೇರೆ ಇನ್ನೇನಿದೆ ಅಲ್ವಾ ಜನಗಳಿಗೆ. ಆರೋಗ್ಯ ಕೆಟ್ಟ ಮೇಲೇ ಸಂಪತ್ತು ಏನಿದೆ ಏನಿಲ್ಲ ಅಂತ ಗೊತ್ತಾಗೋದು. ಹಾಗಾಗಿ ಫಸ್ಟ್ ನಾನು ಕೇಳ್ಕೊಳ್ಳೋದು ನನ್ನವರು ಅಂತ ಇರೋ ಎಲ್ಲರಿಗೂ ನನಗೂ ಸೇರಿ ಆರೋಗ್ಯ ಭಾಗ್ಯ ಕೊಡು ಅಂತ. ಅದಾದಮೇಲೆ ನನ್ನ ಮಕ್ಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡು ಅಂತ ಕೇಳ್ಕೊಳ್ತೀನಿ. ಅದಾದಮೇಲೆ ಜೀವನದಲ್ಲಿ ಏನು ಬೇಕು ಅನ್ನೋದನ್ನು ನಾನು ದೇವ್ರ ಹತ್ರ ಬೇಡಿಕೆ ಇಡ್ತೀನಿ. ಫಸ್ಟ್ ನಾನು ಕೇಳ್ಕೊಳ್ಳೋದೇ ಇದು. ಯಾವ ದೇವಸ್ಥಾನಕ್ಕೆ ಹೋದ್ರೂ ಅವ್ರು ನನ್ನವರು ಅಂತ ಇರೋರು ಯಾರೇ ಆಗಿರಲಿ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಅಷ್ಟೇ ಅದನ್ನೇ ಕೇಳ್ಕೊಂಡೆ. ಧರ್ಮಸ್ಥಳದಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ತುಂಬ ಖುಷಿ ಆಯಿತು ಈ ದೇವಸ್ಥಾನ ನೋಡಿ. ನನಗಂತೂ ಪ್ರೀತಮ್ ಎಲ್ಲೂ ಸೈಲೆಂಟ್ ಆಗಿಲ್ಲ. ಅವನು ಓಡಾಡಿದ್ದು ಅಷ್ಟು ಓಡಾಡ್ತಾ ಇದ್ದ. ಅವ್ನಿಗೆ ಶೆಕೆನೂ ಆಗ್ತಾಯಿತ್ತು, ಬಟ್ ಅವ್ನು ನಿಲ್ಲಿಸ್ತಾ ಇಲ್ಲ, ಹಾಗೆ ಓಡಾಡ್ತಾ ಇದ್ದ. ತುಂಬ ಸುಂದರವಾಗಿದೆ. ಖಂಡಿತ ಮಿಸ್ ಮಾಡ್ದಲೇ ಹೋಗಿ. ಅಲ್ಲಿಂದ ನಾವು ಸೀದಾ ಹೊರಟಿದ್ದು ಕುಕ್ಕೆ ಸುಬ್ರಹ್ಮಣ್ಯಗೆ. ಕುಕ್ಕೆ ಸುಬ್ರಹ್ಮಣ್ಯ ಹತ್ರನೇ ಆಗುತ್ತೆ, ಬಟ್ ರೋಡೆಲ್ಲ ತುಂಬ ಚೆನ್ನಾಗಿದೆ, ಆರಾಮಾಗಿ ಟ್ರಾವೆಲ್ ಮಾಡಬಹುದು. ನಮ್ಮನೆಯವ್ರು ಎಲ್ಲೋದ್ರು ಒಂದು ಹಲಸಿನಣ್ಣು ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಕೂಡ ಮಲೆನಾಡು ಹಲಸಿನಣ್ಣು ತುಂಬ ಚೆನ್ನಾಗಿರ್ಬೋದು ಅಂತ ಹೇಳಿ ತೊಗೊಂಡ್ರು. ಹಾಗೆ ಪೈನಾಪಲ್ ಜ್ಯೂಸ್ ಅಂತ ತೊಗೊಂಡ್ವಿ. ನಿಮ್ಗೊಂದು ಗೊತ್ತಿಲ್ವ, ಪೈನಾಪಲ್ ಎಸೆನ್ಸ್ ಹಾಕಿ ಮಾಡ್ತಾರೆ ಅವರು, ಜ್ಯೂಸ್ ಹಣ್ಣಿಂದ ಮಾಡಿಲ್ಲ. ಎಷ್ಟು ಸುಂದರವಾಗಿತ್ತು ಜಾಗ ಅಂತಂದರೆ ತುಂಬ ಚೆನ್ನಾಗಿತ್ತು. ಈ ಥರ ಕುಕ್ಕೆಗೆ ಹೋಗ್ಬೇಕಾದ್ರೆ 2-3 ಸೇತುವೆ ಸಿಗುತ್ತೆ. ನೀವು ನಿಲ್ಲಿಸ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಹೊತ್ತು ಕುತ್ಕೊಳ್ಳೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ವಾಕ್ ಮಾಡಿ ಮಕ್ಕಳೆಲ್ಲ ಸನ್ ರೂಫಲ್ಲೆಲ್ಲ ಓಡಾಡಿಕೊಂಡು ಆರಾಮಾಗಿದ್ರು. ಇನ್ನು ನಾಳೆ ನಮಗೆ ಏನಿದೆ ಅಂತಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ಹೋಮ ಇದೆ. ಅಂದರೆ ಸರ್ಪದೋಷಕ್ಕೆ ಆಶ್ಲೇಷ ಬಲಿ ಪೂಜೆ ಮಾಡಿಸ್ತೀವಿ ಅಂತ ಮಾಡಿಸಿ ಅಂತ ಹೇಳಿದರು ನಮ್ಮ ಐನೂರು. ಅದಕ್ಕೋಸ್ಕರನೇ ನಾವು ಇಷ್ಟು ದಿನ ವೆಯ್ಟ್ ಮಾಡಿದ್ದು. ಮುಡಿ ತೆಗ್ಸೋದಾಗಿದ್ದರೆ ಯಾವತ್ತಾದರೂ ಹೋಗಿ ತೆಗೆಸ್ಕೊಂಡು ಬಂದ್ಬಿಡ್ಬೋದಾಗಿತ್ತು. ಇನ್ನು ನನಗೆ ಎಕ್ಟೋಪಿಕ್ ಆದಾಗ ದೇವರು ಕುಕ್ಕೆ ಸುಬ್ರಹ್ಮಣ್ಯಂಗೆ ಹರಕೆ ಮಾಡೋಕ್ಕೆ ಹೇಳಿದರು. ಇದೆಲ್ಲ ಆಗದಲ್ಲೇ ಮುಂದೆ ಒಳ್ಳೆಯ ಮಗು ಆಗಿ ಚೆನ್ನಾಗಿ ಆರೋಗ್ಯವಾಗಿದ್ರೆ ಅಂತ. ಸೊ ಹಂಗೆ ಆಯಿತು. ಹಾಗಾಗಿ ನಾವು ಇದು ಹೋಮ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ. ಇದೇನಂತಂದರೆ ಆನ್ಲೈನಲ್ಲಿ ನೀವೇನೋ ಬುಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾಳೆ ಹೋಮ ಅಂದರೆ ಸಂಜೆನೇ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ಬಿಡಿ. ಅಲ್ಲಿ ಹೋದ ತಕ್ಷಣ ಅಲ್ಲಿ ಕೌಂಟರಲ್ಲಿ ನೀವು ನಾಳೆ ಏನು ಹೋಮ ಮಾಡಿಸ್ಬೇಕಂತ ಚೀಟಿಲಿ ಬರೆಸ್ಬಿಟ್ಟು ಪೇ ಮಾಡಿದ್ರೆ ನೀವು ನಾಳೆ ಬೆಳಗ್ಗೆನೇ ಹೋಮ ಅಟೆಂಡ್ ಮಾಡ್ಬೋದು. ಅದ್ರ ಬಗ್ಗೆ ನಾನು ನಾಳೆ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ. ಇವಾಗ ಅದ್ರ ಜೊತೆಗೆ ಮತ್ತೆ ನಾವು ಊಟ ಮಾಡೋದಕ್ಕೆ ಅಂತ ಹೋದ್ವಿ. ನಾಳೆಯಿಂದ ನಮಗೆ ಸಾತ್ವಿಕ ಊಟ ಅಂದರೆ ನೋ ಆನಿಯನ್ ನೋ ಗಾರ್ಲಿಕ್ ಫುಡ್. ಓಕೆನಾ, ಹೋಮ ಆದಮೇಲೆ ಅಲ್ಲಿ ನಾವು ಹೋಟೆಲ್ಗೆ ಹೋದ್ವಿ. ನಮ್ಮನೆಯವರೆಲ್ಲ ಸ್ವಲ್ಪ ಕ್ರೇವಿಂಗ್ಸಲ್ಲಿ ಇದ್ರಲ್ಲ, ಏನಾದರೂ ತಿನ್ಕೊಂಡ್ಬಿಡ್ತೀವಿ ಇವತ್ತು ಲಾಸ್ಟ್ ಅಂತ ಹೇಳಿ. ಅಲ್ಲಿ ನನ್ನ ಒಬ್ಬರು ವ್ಯೂವರ್ ಸಿಕ್ಕಿದ್ರು. ಅವರು ಗೋವಾದಲ್ಲಿ ಇರೋದಂತೆ
ತುಂಬ ಖುಷಿ ಆಯಿತು. ಅವರು ಬಂದು ಅವ್ರ ಮಗಳು ನನ್ನ ಮಗಳನ್ನ ತುಂಬ ಇನ್ಸ್ಪೈರ್ ಆಗಿ ವಿಡಿಯೋ ನೋಡ್ತಾರೆ ಅಂತ ಹೇಳಿದ್ರು. ಅದು ನಂಗೆ ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಸಿಕ್ಕಾಪಟ್ಟೆ ಇದೆಲ್ಲ ಹೇಳೋಕ್ಕೆ ಮತ್ತು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ದಲೇ ಇರುವಂತಹ ಖುಷಿಗಳು. ಅದು ನಿಮಗೂ ಕೂಡ ಅರ್ಥ ಆಗುತ್ತೆ. ಅದಾದಮೇಲೆ ಅವ್ರಿಗೆ ಏನೇನು ಬೇಕೋ ಎಲ್ಲನೂ ಆರ್ಡರ್ ಮಾಡಿಕೊಂಡು ಹೊಟ್ಟೆ ಫುಲ್ ಆಗೋಗೆ ಊಟ ಮಾಡಿಕೊಂಡ್ರು. ಇನ್ನು ನೈಟ್ ಬೇಗ ಮಲಗಿಬಿಟ್ಟು ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕಿತ್ತು, ಯಾಕೆಂದರೆ ನಾವು ಮುಡಿ ಕೂಡ ತೆಗೆಸ್ಬೇಕಿತ್ತು. ಅವ್ರು ನಮಗೆ 9:30 ಒಳಗಡೆ ನೀವು ರೆಡಿ ಆಗಬೇಕಂತ ಹೇಳಿದರು. ಸೊ ನಾವು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ, ಅಲ್ಲಿ ಕೂಡ ರೂಮ್ ಸಿಕ್ಕಿಲ್ಲ, ಯಾಕೆಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಉತ್ಸವ ನಡೀತಾ ಇದೆ ಅಂತ ಹೇಳಿಬಿಟ್ಟು ತುಂಬ ಜನ ಇದ್ದರು, ಸಿಕ್ಕಾಪಟ್ಟೆ ಜನ ಇದ್ದರು. ಹಾಗಾಗಿ ನಮಗೆ ಅಲ್ಲಿ ಏನೋ ಒಂದು ರೂಮ್ ಸಿಕ್ತು, ಅಡ್ಜಸ್ಟ್ ಮಾಡ್ಕೊಂಡು ಇದ್ವಿ. ಇನ್ನು ಬೆಳಗ್ಗೆ ಬೇಗ ಎದ್ಬಿಟ್ಟು ಪ್ರೀತಮ್ಗೆ 2 ಜಡೆ ಹಾಕಿದ್ದೆ. ಲಾಸ್ಟ್ ಮತ್ತೆ ಅವ್ನಿಗೆ 2 ಜಡೆ ಹಾಕೋದಕ್ಕಾಗೋದಿಲ್ಲ, ಇವಾಗಲೇ ಹಾಕಿಬಿಡೋಣ, ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಆ ಫೋಟೋ ನಾನು ಆಮೇಲೆ ಅಪ್ಲೋಡ್ ಮಾಡ್ತೀನಿ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಅಲ್ಲಿಂದ ಸೀದಾ ನಾವು ಮುಡಿ ತೆಗ್ಸೋದಕ್ಕೆ ಕೌಂಟರ್ಗೆ ಹೋಗಿ ಟಿಕೆಟ್ ತೊಗೋಬೇಕು. ವೆಯ್ಟ್ ಮಾಡಿ ಟಿಕೆಟ್ ತೊಗೊಂಡು ಅಲ್ಲಿಂದ ನಾವು ಮುಡಿ ತೆಗೆಸೋ ಜಾಗಕ್ಕೆ ಹೋದ್ವಿ. ಅಲ್ಲಿ ಅವನಿಗೆ ಈಸಿಯಾಗಿ ತೆಗೆದ್ಬಿಟ್ರೆ, ಯಾಕೆಂದರೆ ಪ್ರೀತಮ್ ಹತ್ತಿಲ್ಲ. ಪಾಪ ಅವನಿಗೆ ಎಷ್ಟು ಇರಿಟೇಟ್ ಆಗ್ತಾಯಿತ್ತೋ ಕೂದಲಿಂದ ಅಂತ ಈಗಲೇ ನನಗೂ ಅರ್ಥ ಆಗ್ತಾ ಇರೋದು. ಅಷ್ಟು ಚೆನ್ನಾಗಿ ಕೂತ್ಕೊಂಡು ಮುಡಿ ಎಲ್ಲ ತೆಗೆಸ್ಕೊಂಡ. ನನಗೆ ನೋಡ್ತಾ ಇದ್ರೆ ನಂಗೆ ತುಂಬ ನಗು ಬರ್ತಾಯಿತ್ತು, ಏನು ಸೈಲೆಂಟಾಗಿ ಕೂತ್ಕೊಂಡಿದ್ದಾನೆ ಇವನು ಅಂತ ಹೇಳಿ. ಇನ್ನು ಆಶ್ಲೇಷ ಬಲಿ ಪೂಜೆ ಮಾಡುವಾಗ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಮಾಡಿಸ್ಬೇಕು, ಬಟ್ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಹೇಳಿದ್ರಿ ಅಲ್ವಾ. ಹಾಗಾಗಿ ನಾನು ಈ ಬ್ಲಾಗಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಇದ್ದೀನಿ. ಏನಿಲ್ಲ, ನಾನು ಹೇಳಿದೆ ತಾನೇ, ಸಂಜೆನೇ ನೀವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿಬಿಟ್ಟು ಅಲ್ಲಿ ಸ್ಟೇ ಮಾಡಿ ಅಲ್ಲೇ ಮಾಡ್ಬೋದು, ಆನ್ಲೈನ್ ಪೇ ಮಾಡೋಂಗಿಲ್ಲ. ಮತ್ತು ಇದ್ರಲ್ಲಿ ಸಾಮೂಹಿಕ ಪೂಜೆನೂ ಮಾಡ್ತಾರೆ, ಸಾಮೂಹಿಕವಾಗಿ ಕೂಡ ಹೋಮ ಮಾಡ್ತಾರೆ. ಅದಕ್ಕಿಂತ ನಾವು ಇಲ್ಲ ನಮಗೆ ಅಂತಲೇ ಸಪ್ರೇಟ್ ಹೋಮ ಬೇಕು ಅಂತಂದರೆ ಈ ರೀತಿಯಾಗಿ ಕೌಂಟರಲ್ಲೇ ವಿಚಾರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೋಮ ಮಾಡಿಸೋದಕ್ಕೆ ಚೀಟಿ ಬರೆಸ್ಬೇಕು ಕೌಂಟರಲ್ಲಿ ಅಂತ ನೀವು ವಿಚಾರಿಸ್ಕೊಂಡು ಹೋಗಿ ಅಲ್ಲಿ ಹೋಮದ ಚೀಟಿ ಬರೆಸ್ಕೊಂಡ್ರೆ ಬೆಳಗ್ಗೆ 9:30 ಸ್ಟಾರ್ಟ್ ಆಗುತ್ತೆ. ಒಂದು ಮಠ ಇದೆ, ಅಲ್ಲಿ ವಿಚಾರಿಸ್ಕೊಂಡು ಹೋಗಬೇಕಾಗತ್ತೆ. ಅಲ್ಲಿ ಸಪ್ರೇಟಾಗಿ ಹೋಮ ಮಾಡ್ತಾರೆ. ಆ ಚೀಟಿ ತೊಗೊಂಡೋಗಿ ಅಲ್ಲಿ ಹೋಮ ಮಾಡೋರಿಗೆ ಕೊಟ್ಟರೆ ಅವರು ನಿಮ್ಮ ಪೂಜೆಗೆ ನೈಟೇ ನಿಮ್ಗೆ ಗೊತ್ತಿರುತ್ತೆ ಇಷ್ಟು ಜನಕ್ಕೆ ಇಷ್ಟಿಷ್ಟು ಪೂಜೆ ಅಂತ. ಅವರು ಮಂಡಲ ಎಲ್ಲ ಬರ್ಕೊಂಡು ರೆಡಿ ಮಾಡ್ಕೊಂಡಿರ್ತಾರೆ. ಅಲ್ಲಿ ವಿಶೇಷವಾಗಿ ಯಾರು ಹೋಮ ಮಾಡ್ತಾರೋ ಅವ್ರಿಗೆ ಬೆಳ್ಳುಳ್ಳಿ ಈರುಳ್ಳಿ ಹಾಕದಲ್ಲೇ ನಾಷ್ಟಾನು ಅವರೇ ರೆಡಿ ಮಾಡಿರ್ತಾರೆ. ನೀವು ಅಲ್ಲೇ ನಾಷ್ಟ ಕೂಡ ಮಾಡ್ಕೋಬೋದು. ನಮಗೆ ಅಂತ ಒಂದು ಕುಂಡಲಿ ಕೂಡ ರೆಡಿ ಮಾಡ್ಕೊಂಡಿರ್ತಾರೆ. ಅಷ್ಟರೊಳಗೆ ನೀವು ನಮ್ಮ ಥರ ಏನಾದರೂ ಮುಡಿ ತೆಗೆಸೋಗಿದ್ರೆ ತೆಗೆಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ದರ್ಶನ ಮಾಡ್ಕೊಂಬಿಡ್ಬೇಕು. 9:30 ದರ್ಶನ ಮುಗಿಸ್ಕೋಬೇಕು. ಸೊ ನಾವು ಮುಡಿ ತೆಗೆಸಿ ಪ್ರೀತಮ್ಗೆ ಸ್ನಾನ ಮಾಡಿಸಿ ಸೀದಾ ಹೋಗಿದ್ದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಅಷ್ಟು ಬೇಗನೆ ದರ್ಶನ ಆಯಿತು, ಯಾಕೆಂದರೆ ನಾವು ಸುಮಾರು 6:30 ಆಲ್ರೆಡಿ ಎಲ್ಲ ರೆಡಿ ಇದ್ವಿ. ಹಾಗಾಗಿ ನಮಗೆ ಬೇಗ ದರ್ಶನ ಆಯಿತು. ಇನ್ನೇನು ಅಂತಂದರೆ ಒಳಗಡೆ ಕೂಡ ಒಬ್ಬರು ವ್ಯೂವರ್ ಸಿಕ್ಕಿದ್ರು. ಸಾರಿ, ನಾನು ಅಲ್ಲಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂತ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ನಾವು ಸೀದಾ ಹೋದ್ವಿ. ಒಂದು ಮಠ ಅಂತ ಇದೆ ಅಲ್ಲಿ ಜಾಗಕ್ಕೆ. ಅಲ್ಲಿ ಎಲ್ಲ ಹೋಮದ ರೆಡಿ ಮಾಡ್ತಾ ಇರ್ತಾರೆ. ನಾಷ್ಟ ಮಾಡಿಕೊಂಡು ನಮಗೆ ಎಲ್ಲಿ ಚೀಟಿ ಕೊಟ್ಟರೆ ಅವರು ನಮ್ಮದು ಹೋಮ ಏನು ಮಾಡಬೇಕಂತ ಹೇಳಿ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅಂತಲೇ ಸಪ್ರೇಟ್ ಹೋಮ ಮಾಡಿಕೊಡ್ತಾರೆ. ಸಿಕ್ಕಾಬಟ್ಟೆ ಜನ ಹೋಮ ಮಾಡಿಸ್ತಾಯಿದ್ರು, ತುಂಬ ಚೆನ್ನಾಗೂ ಮಾಡಿಕೊಡ್ತಾರೆ. ಸೊ ಇದಿಷ್ಟು ನೀವೇನಾದರೂ ಯಾವುದಾದ್ರೂ ಹೋಮ ಮಾಡಿಸೋಂಗಿದ್ರೆ ನಿಮಗೆ ಹೇಳಿರ್ತಾರೆ ನೋಡಿ ನಿಮ್ಮ ಐನೋರುಗಳು ಈ ಥರ ಮಾಡಿಸ್ಬೇಕು ಅಂತ, ನೀವು ಅದನ್ನು ಹೋಗಿ ಈ ಸರ್ಪ ದೋಷದ ರಿಲೇಟೆಡ್ ಏನೇ ಇದ್ರೂ ಅಲ್ಲಿ ಹೋಗಿ ಮಾಡಿಸಿದ್ರೆ ಬೇಗ ಅರಿಯುತ್ತೆ ಅಂತ ಹೇಳ್ತಾರೆ. ಕುಕ್ಕೆಗೆ ಮಾಡಿಸ್ಬೇಕು, ಬೇರೆ ಎಲ್ಲಿ ಮಾಡಿಸಿದ್ರು ಅದು ವೇಸ್ಟು. ಸೊ ಅಲ್ಲಿ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಕ್ಯೂ ನಿಂತ್ಕೊಂಡು ನಾಷ್ಟ ಕೂಡ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ನಮ್ಗೆ 12 ದಿನ ಅವರು ಯಾವುದೇ ನಾನ್ ವೆಜ್ ಆಗಿರ್ಬೋದು ಬೆಳ್ಳುಳ್ಳಿ ಹಾಕಿ ಈರುಳ್ಳಿ ಹಾಕಿ ಅಡುಗೆ ಮಾಡ್ಕೊಂಡು ಊಟ ಮಾಡೋ ಹೋಗಿಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ನ ಅವರೇ ಹೇಳ್ತಾರೆ, ನೀವು ಆ ಥರ ಮಾಡ್ಕೊಂಡು ಹೋಗೋದಷ್ಟೇ. ಇನ್ನು ನಮಗೆ ಸರ್ಪದೋಷ ಬಂದುಬಿಟ್ಟು ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು, ನಿಮಗೆ ಜನ್ಮಾಂತರದಿಂದ ಅಥವಾ ನಿಮ್ಮ ಹಿರಿಯರು ಯಾರೋ ಮಾಡಿರ್ತಾರೆ, ಅದರಿಂದ ನಿಮಗೆ ಈ ತೊಂದರೆಗಳಿಗೆ ಇದಾಗುತ್ತೆ, ಏನೋ ಕೆಲವೊಂದಿಷ್ಟು ರೀಸನ್ಸಿಂದ ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ, ಅದು ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ಪರಿಹಾರ ಮಾಡ್ಕೋಬೇಕಂತಂದರೆ ಸ್ಪಿರಿಚುಯಾಲಿಟಿಯಲ್ಲಿ ಇದೆ. ನಾವು ಪಾಪ ಪರಿಹಾರ, ಶಾಂತಿ, ಮನಸ್ಸಿನ ಶುದ್ಧತೆ ಏನು ಮಾಡಬೇಕಂತಂದ್ರು ನಾವು ಈ ಥರ ಹೋಗಿ ಹೋಮಗಳನ್ನ ಮಾಡಿಸಿದ್ರೆ ಅದು ಪರಿಹಾರ ಆಗುತ್ತೆ ಅಂತ ಅದನ್ನು ನಾನು ಕೂಡ ನಂಬ್ತೀನಿ. ಹಾಗಾಗಿ ನಾವು ಹೋದ್ವಿ. ಭಕ್ತಿಯಿಂದ ಏನು ಕೇಳಿದ್ರು ದೇವರು ಇಲ್ಲ ಅಂತ ಹೇಳಲ್ಲ, ಬಟ್ ನಂಬಿಕೆ ತುಂಬ ಮುಖ್ಯ ಆಗುತ್ತೆ ಎಲ್ಲದಕ್ಕೂ ಅಷ್ಟೇ. ನೀವೆಷ್ಟು ನಂಬ್ತೀರೋ ಅಷ್ಟು ನಿಮಗೆ ಇದಾಗುತ್ತೆ. ಸೊ ದೇವಸ್ಥಾನಗಳಿಗೆ ಯಾಕೆ ಹೋಗ್ತೀವಿ ಅಂತಂದರೆ ದೇವಸ್ಥಾನ ಸ್ವಚ್ಛವಾಗಿರುತ್ತೆ, ಶಾಂತ ಪರಿಸರ ಇರುತ್ತೆ. ದೇವಸ್ಥಾನದಲ್ಲಿ ನೋಡಿ ಎಷ್ಟು ಸೈಲೆಂಟು, ಆಮೇಲೆ ಗಂಟೆ ಶಬ್ದ ಮತ್ತು ಅವರು ಹೇಳೋ ಮಂತ್ರಗಳ ಶಬ್ದ ಇದೆಲ್ಲ ನಮ್ಮ ಮನಸ್ಸನ್ನು ಶುದ್ಧ ಮಾಡುತ್ತೆ. ಅಲ್ಲೊಂದು ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ. ಸೊ ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಬೋದಲ್ಲ ಅನ್ನೋದಕ್ಕಿಂತ ದೇವಸ್ಥಾನಕ್ಕೆ ಹೋಗಬೇಕು.
ಅಲ್ಲಿಂದ ನಮ್ಮ ಹೋಮ ಎಲ್ಲ ಆಯಿತು. ಅಲ್ಲಿ ದೇವಸ್ಥಾನದಿಂದ ಸೀದಾ ಹೋಮ ಜಾಗದಿಂದ ನಾವು ರೂಮಿಗೆ ಹೋದ್ವಿ. ಇನ್ನು ಫ್ರೆಶ್ ಅಪ್ ಆಗಿಬಿಟ್ಟು ಬೆಂಗಳೂರಿಗೆ ಹೋಗೋದಷ್ಟೇ ಇದ್ದಿದ್ದು. ಆನ್ ದ ವೇ ಏನಾಯಿತು ಅಂತ ಅಂದರೆ ಒಂದು ಬೋರ್ಡ್ ನೋಡ್ತಾ ಇದ್ವಿ. ಸೊ ಪ್ರಗತಿ ಮಮ್ಮಿ ಆ ದೇವಸ್ಥಾನ ಚೆನ್ನಾಗಿದೆ ಅಂತ ನಮ್ಮ ಮನೆಯವ್ರು ಚೆಕ್ ಮಾಡಿದ್ರು. ಜಸ್ಟ್ ಒಂದು 5 ಮಿನಿಟ್ಸಲ್ಲೇ ಇತ್ತು. ನಮ್ಮ ಪ್ಲಾನೇ ಇದ್ದಿದ್ದಿಲ್ಲ ಆ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಹೋಗ್ಬೇಕಂತ ಹೇಳ್ಬಿಟ್ಟು. ನಿಜವಾಗ್ಲೂ ಇಲ್ಲ ಅಂತಿದ್ರೆ ನಾನು ಹೀಗೆ ಸೀರೆ ಉಡ್ಕೊಂಡೆ ಹೋಗ್ಬಿಡ್ತಾ ಇದ್ದೆ. ಜಸ್ಟ್ ಬೆಂಗಳೂರಿಗೆ ಹೋಗ್ಬಿಡ್ಬೇಕಂತಾನೆ ಅನ್ಕೊಂಡು ಹೊರಟ್ಬಿಟ್ವಿ. ಇನ್ನು ಊಟಕ್ಕೆಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ. ಇನ್ನು ಬೆಂಗಳೂರಿಗೆ ಹೋಗೋ ತನಕ ಏನೂ ಇಲ್ಲ. ಅಲ್ಲಿ ಹೋದ್ಮೇಲೆ ಬೇಕಾದ್ರೆ ಏನಾದರೂ ಮಾಡ್ಕೊಂಡು ತಿನ್ನೋಣ, ಇವಾಗ ಬೇಡ ಸದ್ಯಕ್ಕೆ ಅಂತ ಹೇಳಿ ಹೊರಟ್ವಿ. ಆಮೇಲೆ ಅಲ್ಲಿ ಬೋರ್ಡ್ ಎಲ್ಲ ನೋಡ್ಬಿಟ್ಟು ಇಲ್ಲ ಆ ದೇವಸ್ಥಾನಕ್ಕೆ ಹೋಗೋಣ ಚೆನ್ನಾಗಿದೆ ಏನೋ ನೋಡ್ಕೊಂಡು ಬರೋಣ ಅಂತ ಅಂದರು. ಡೆಸ್ಟಿನಿ ಅಂತ ಹೇಳ್ತಾರಲ್ಲ, ನಮ್ಮ ಊಟ ಅಲ್ಲಿ ಇತ್ತು ಅಂತ ಅನ್ಸುತ್ತೆ. ನಮಗೆ ಹೇಳ್ತಾರಲ್ಲ ಪ್ರತಿಯೊಂದಕ್ಕೂ ಒಂದು ರೀಸನ್ ಅಂತ. ಮತ್ತೆ ಸೀದಾ ನಾವು ಆ ದೇವಸ್ಥಾನಕ್ಕೆ ಹೋದ್ವಿ. ನೋಡ್ಕೊಂಡು ಬಂದ್ಬಿಡೋಣ. 800 ಇಯರ್ಸ್ದು ಒಂದು ಹಳೆ ದೇವಸ್ಥಾನ, ಬಸವಣ್ಣನವರ ಮೂಲ ಅಂತಾನು ಕೂಡ ಅಲ್ಲೇ ಬರೆದಿದ್ರು. ಸರಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಹೊರಟ್ವಿ. ಈ ಥರ ಇದೆ ದೇವಸ್ಥಾನ. ನೀವು ಯಾರಾದರೂ ಕುಕ್ಕೆಗೆ ಹೋದರೆ ಮಿಸ್ ಮಾಡ್ದಲೆ, ಕುಕ್ಕೆ ದೇವಸ್ಥಾನದಿಂದ ನಾವು ಹೊರಗೆ ಬರ್ತಾ 5 ನಿಮಿಷದ ಜರ್ನಿಯಲ್ಲಿ ಈ ದೇವಸ್ಥಾನ ಬರುತ್ತೆ. ನಾವು ಬೆಂಗಳೂರಿಗೆ ಬರೋ ರೂಟಲ್ಲೇ ಬರುತ್ತೆ. ನಿಮ್ಗೇನಾದರೂ ಇಷ್ಟ ಇದ್ದರೆ ಎಲ್ಲ ಕಡೆ ಬೋರ್ಡ್ ಹಾಕಿರ್ತಾರೆ. ಇವಾಗ ನಾವು ಬರಬೇಕಾದ್ರೆ ನೋಡಿದ್ವಿ, ಬಟ್ ಅಷ್ಟೇನು ನಾವು ಅಬ್ಸರ್ವ್ ಮಾಡಲಿಲ್ಲ. ಆಮೇಲೆ ಸರಿ ಹೋಗಿ ಬಂದ್ಬಿಡೋಣ, ಇಲ್ಲಿವರೆಗೂ ಬಂದಿದ್ದೀವಲ್ಲ ಅಂತ ಹೋದ್ವಿ. ಅಲ್ಲಿ ಏನು ಅಂತಂದರೆ ದೀಪ ಹಚ್ಚಬೇಕು. ನಮ್ಮ ಒಂದು ಮನಸ್ಸಿನಲ್ಲಿರೋ ವಿಷಯನ ಅಲ್ಲಿ ದೇವ್ರ ಹತ್ರ ಹೇಳಿಬಿಟ್ಟು ಒಂದು ದೀಪ ಹಚ್ಚಿದ್ರೆ ಅದು ಆಗುತ್ತೆ ಅಂತ ಅಲ್ಲಿ ಬರೆದಿದ್ರು ಮತ್ತು ಹೇಳಿದ್ರು. ಇನ್ನು ಪ್ರಗತಿಗೆ ಹೇಳಿದೆ, ನಾನು ಸ್ವಲ್ಪ ವಿದ್ಯೆ ಬುದ್ಧಿ ಎಲ್ಲ ಚೆನ್ನಾಗಿರಲಿ ಅಂತ ಹೇಳಿ ನೀನೊಂದು ದೀಪ ಹಚ್ಚು ಅಂತ. ನನ್ನ ಮಗಳು ಕೇಳ್ಕೊಂಡಿರೋದನ್ನ ಹೇಳಿ. ಬಸವಣ್ಣ ಅಂದರೆ ಹಸು ಅಲ್ವಾ, ನಮ್ಮಮ್ಮ ಮನೆಯಲ್ಲಿ ಹಸು ಹುಷಾರಿಲ್ಲ, ಆ ಹಸು ಹುಷಾರಾಗಬೇಕು ಅಂತ ಕೇಳ್ಕೊಂಡಿರೋದು. ನಾನು ನನ್ನ ಮಗಳಿಗೆಲ್ಲ ಒಳ್ಳೆಯ ವಿದ್ಯೆ ಬುದ್ಧಿ ಸಿಕ್ಕಲಿ ದೇವ್ರೆ ಅಂತ ನಾನು ಕೇಳ್ಕೊಂಡೆ. ಸೊ ನಮಗೆ ನಾವೇನು ಕೇಳ್ಕೊಬಾರ್ದಲ್ಲ, ಹಾಗೆ ಆಯಿತು. ಇನ್ನು ಪ್ರೀತಮ್ ಅಂತೂ ಫುಲ್ಲು ನಿದ್ದೆ ಜಾರಿ ಬಿಟ್ಟಿದ್ದ. ಸರಿ ಅಂತ ಹೇಳಿ ಅವನು ಧರ್ಮಸ್ಥಳದಲ್ಲಿ ದೇವ್ರನ್ನ ನೋಡಿಲ್ಲ, ಇಲ್ಲೂ ದೇವ್ರನ್ನ ನೋಡಿಲ್ಲ. ನೋಡಿದ ಕುಕ್ಕೆ ಸುಬ್ರಹ್ಮಣ್ಯನ ಮಾತ್ರನೇ. ಅವನ್ನ ಹಾಗೆ ಮಲಗಿಸ್ಕೊಂಡಿದ್ದೆ. ಇನ್ನೇನು ಪೂಜೆ ನಡೀತಾ ಇದೆ. ಪೂಜೆ ಆದ ತಕ್ಷಣ ನಿಮಗೆ ಊಟ ಇರುತ್ತೆ, ಯಾರು ಹೋಗಬೇಡಿ ಅಂತ ಹೇಳಿದ್ರು. ಅಲ್ಲಿ ಜನ ಇಲ್ಲ, ತುಂಬ ಜನ ಇಲ್ಲ. ಇವಾಗ ಅದು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಅಂತೆ. ಚೆನ್ನಾಗಿತ್ತು ದೇವರು. ಎಲ್ಲವೂ ಆಗೋದು ಒಂದು ಕಾರಣದಿಂದ ಅಂತ ನಾನು ನಂಬ್ತೀನಿ. ನನಗೆ ಗೊತ್ತಿಲ್ಲ, ಈ ದೇವಸ್ಥಾನಕ್ಕೆ ಬರಬೇಕು ಅಂತಲೂ ಇದ್ದಿದ್ದಿಲ್ಲ, ಅಲ್ಲಿ ಹೋಗಬೇಕು ಅಂತಲೂ ಆಯಿತು, ಅಲ್ಲಿ ದೀಪ ಹಚ್ಚಬೇಕು ಅಂತ ಆಯಿತು, ಅಲ್ಲೇ ನಮಗೆ ಊಟ ಸಿಗುತ್ತೆ ಅಂತಲೂ ಆಯಿತು. ಏನು ನಡೀತಾ ಇದೆ ಅದಕ್ಕೊಂದು ಕಾರಣ ಇರುತ್ತೆ. ಸೊ ಒಳ್ಳೇದಕ್ಕಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇರಬೇಕು. ಎಲ್ಲನೂ ಬಿಟ್ಬಿಟ್ಟು ಯೋಚನೆಗಳನ್ನ ಜಾಸ್ತಿ ಮಾಡ್ದಲೆ ಏನಾಯಿತು ಅದು ಒಳ್ಳೇದಾಗುತ್ತೆ ಅಂತ ಅಷ್ಟೇ. ಹೊಟ್ಟೆ ತುಂಬ ಊಟ ಹಾಕಿದ್ರು. ನಾವು ಅಲ್ಲಿ ಕೇಳಿದ್ವಿ, ಯಾವುದೇ ದೇವಸ್ಥಾನದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸಿ ಅಡುಗೆ ಮಾಡೋದಿಲ್ಲ, ನೀವು ಆರಾಮಾಗಿ ಊಟ ಮಾಡ್ಬೋದು ಅಂತ ಹೇಳಿದ್ರು. ನಮ್ಗೆ ಅದು ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದ್ದು. ಸರಿ ಅಂತ ಹೇಳಿ ಹೊಟ್ಟೆ ತುಂಬ ಮಕ್ಕಳು ನಾವು ಎಲ್ಲ ಒಳ್ಳೆ ಊಟ ಹಾಕಿದ್ರು. ಊಟ ಮಾಡಿಕೊಂಡು ಇನ್ನು ನೆಕ್ಸ್ಟ್ ನಾವು ಸೀದಾ ಹೊರಟಿದ್ದು ಬೆಂಗಳೂರಿಗೆ. ಅಲ್ಲಿಂದ ಅಮ್ಮ ಮನೆಗೆ ಹೋಗಿ ಪ್ರಸಾದ ಕೊಟ್ಬಿಟ್ಟು ನಾವು ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಅಮ್ಮ ಮನೆಗೆ ಹೋದ್ವಿ. ಸುಮಾರು ಜನ ಹೇಳ್ತಾರೆ ಹೋಗಬಾರ್ದು ದೇವಸ್ಥಾನಕ್ಕೆ ಹೋಗಿ ಸೀದಾ ಮನೆಗೆ ಹೋಗ್ಬೇಕಂತ. ನನಗೇನಂತಂದರೆ ಒಳ್ಳೇದಾಗೋದಿದ್ರೆ ಅವ್ರಿಗೂ ಆಗಲಿ, ಅದು ನನ್ನ ಒಂದು ಆಲೋಚನೆ. ದೇವ್ರಿಗೆ ಸ್ವಲ್ಪ ತೀರ್ಥ ಎಲ್ಲ ತೊಗೊಂಡು ಬಂದಿದ್ವಿ ಹಸುಗೆ. ಹಾಗೆ ಏನೋ ಒಂದು ಮಾಡಿ ನಮ್ಮ ಮನಸ್ಸಿನ ಸಮಾಧಾನಕ್ಕೆ ಅಂತೇಳಿ ಸೀದಾ ಅಲ್ಲಿ ಹೋದ್ವಿ. ಅಮ್ಮ ನಮಗೋಸ್ಕರ ಅಂತ ಪಾಪ ಏನು ಹಾಕ್ದಲೆ, ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ದಲೆ ಉಪ್ಪಿಟ್ಟು ಮಾಡಿದ್ರು. ದೇವಸ್ಥಾನದಲ್ಲೂ ನಮಗೆ ಉಪ್ಪಿಟ್ಟೆ ಕೊಟ್ಟಿದ್ದು ಅಂತ ಹೇಳಿ ಒಂದು ಸ್ವಲ್ಪ ಬಜ್ಜಿ ಮಾಡಿ ಕಾಫಿ ಟೀ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಬಂದ್ಬಿಡ್ತಾರೆ ಅಂತ. ಊಟ ಮಾಡಿಕೊಂಡು ಸೀದಾ ಪ್ರಗತಿನಲ್ಲಿ ಬಿಟ್ಬಿಟ್ಟು ನಾವು ನಮ್ಮ ಮನೆಗೆ ಹೊರಟ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಅದಕ್ಕೆ ಲೇಟಾಗಿ ಹೊರಟ್ವಿ. ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.